ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಪಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನ ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಈಗ ಜಾತಕ ಮಾಡಿಸ್ಕೊಂಡಿರ್ತಿದ್ದು, ಮಕ್ಕಳದ್ದು, ನಮ್ಮದಂತೂ ಜಾತಕ ಇಲ್ಲ ಬಿಡಿ. ಅವಾಗೆಲ್ಲ ಏನಾಗ್ತಾ ಇದ್ರು, ಒಂದೊಂದು ತಾಯಿಗೆ 5-6 ಮಕ್ಕಳು. ಅವಾಗೆಲ್ಲ ಜಾತಕ ಬರೆಸ್ತಾ ಇದ್ರು, ಏನೂ ಗೊತ್ತಿಲ್ಲ. ಹಿಂಗೇ ದಿನಗಳ ದೇವತೆಗೆ ದುಡ್ತಾನೆ ಇದ್ದೀವಿ. ಏನೋ ಒಂದು ದೇವತಾ ಕಾರ್ಯದಿಂದ, ಒಂದು ದೇವತಾ ಪೂಜೆಯಿಂದಲೋ ಏನೋ ಹಾಗೆ ಇದಾಗ್ತಾನೆ ಇದೆ. ಜಾತಕಗಳು ಹೆಚ್ಚಾಗಿ ಪ್ರತಿಯೊಬ್ಬರು ಈಗ ಮಾಡಿಸಿರ್ತಾರೆ, ಜಾತಕನ ತೋರಿಸ್ತಾರೆ. ನೀವು ಯಾವಾಗ ಜಾತಕ ತೊಗೊಂಡು ಹೋಗಿ ಬೇಕಿದ್ರೆ ಅಲ್ಲಿ ಜಾತಕ ತೊಗೊಂಡು ಹೋಗೋದಾಗ ಹೇಳೋದೇನು ಅಂದರೆ, ಅಲ್ಲಿ ಸೂರ್ಯ ಸರಿ ಇಲ್ಲ, ಇಲ್ಲಿ ನೀಚ ಇದ್ದಾನೆ, ಇಲ್ಲಿ ಬುಧ ನೀಚ ಇದ್ದಾನೆ, ಇಲ್ಲಿ ವಕ್ರ ಇದ್ದಾನೆ, ಅವ ಇವನ್ನ ನೋಡ್ತಾ ಇದ್ದಾನೆ, ಅವನ್ನ ನೋಡ್ತಾ ಇದ್ದಾನೆ. ಇದೇ ರೀತಿ ನಾನು ಮೊನ್ನೆ ಒಂದು 3-4 ವಾರದ ಹಿಂದೆ ನಮ್ಮ ಸಂಬಂಧಿಗಳದ್ದು ಒಂದು 2-3-4 ಜಾತಕ ತೊಗೊಂಡು ಹೋಗಿದ್ದೆ. ಜಾತಕ ತೊಗೊಂಡು ಹೋದಾಗ ಜಾತಕ ನೋಡ್ತಾರೆ ಅವರು. ನನ್ನ ಯೋಚನೆ ಅಂದರೆ, ಒಂದೇ ತಾಯಿ ಮಕ್ಕಳದ್ದು 3 ಜಾತಕ ಇದೆ. ಈ ಜಾತಕ ಏನೋ ಹಾಗಿದೆ ಹೀಗಿದೆ ಅಂದ್ರೆ, ಈ ಜಾತಕ ಚೆನ್ನಾಗಿದೆ ಅಂತ ಅಂದ್ಕೊಂಡೆ. ಇಲ್ಲ, ಮತ್ತೊಂದು ಜಾತಕ ಚೆನ್ನಾಗಿದೆ. ಅವಾಗ ನಾನು ಕೇಳಿದೆ, ಭಟ್ರೆ ಇದೇನಿದು 3 ಜಾತಕದಲ್ಲೂ ಅದು ಹಾಗಿದೆ, ಇದು ಹೀಗಿದೆ, ಅದಾಗಿದೆ ಅಂತ ಬರುತ್ತಲ್ಲ, ಈ ಜಾತಕನೇ ಹೀಗೇನಾ ಅಂತ ಕೇಳಿದೆ ನಾನು. ಕೇಳಿದಾಗ ಅವ್ರು ಹೇಳಿದರು, ನೋಡಿಯಮ್ಮ, ಇದು ಹೀಗೆ ಜಾತಕದಲ್ಲಿ ಇರುವಂಥ 12 ಈ ರಾಶಿಗಳು ಏನಿದೆ, ಇವರು ಹಾಗೆ ಸುಮ್ಮನೆ ಕುತ್ಕೊಳ್ಳೋದಿಲ್ಲ ಇವರು. ಮತ್ತೆ ಮನುಷ್ಯನಿಗೆ ಕಷ್ಟ ಅಂತೂ ಬರದೇ ಇರೋಕ್ಕಾಗಲ್ಲ. ಜಾತಕ ಚೆನ್ನಾಗಿದೆ ಅಂದ ತಕ್ಷಣ ಕಷ್ಟ ಬರದೇ ಇರುತ್ತಾ? ಕಷ್ಟ ಬಂದೇ ಬರುತ್ತೆ. ಕಷ್ಟ ಬರದೇ ಇದ್ರೆ ಜೀವನನೇ ಅಲ್ಲ. ಆದರೆ ಗ್ರಹಗಳಲ್ಲಿ ಕೆಲವೊಂದು ದೋಷಗಳಿದ್ದಾಗ ಅದನ್ನು ಬಗೆಹರಿಸ್ಕೊಳ್ಳುವಂಥ ರೀತಿ ಹೇಗೆ ಅಂತ ಗೊತ್ತಾಗೋಕ್ಕೆ ಜಾತಕ ಅಂತ ಹೇಳಿದರು. ಸರಿ, ಭಟ್ರು ಅರ್ಚಕರು ಹೇಳ್ತಾರೆ, ಅರ್ಚಕರು ಹೇಳ್ದಂಗೆ ಮಾಡ್ತೀವಿ ನಾವು ಅಲ್ವಾ. ಮಾಡಿದಾಗ ಅದೇನೋ ನಮಗೆ ಖುಷಿ ಕೊಡುತ್ತೆ. ಹೌದು, ನಾವು ಈ ರೀತಿ ಮಾಡಿದೀವಪ್ಪ, ಏನೋ ದೊಡ್ಡದಾಗೋದು ಸಣ್ಣದ್ರಲ್ಲ ಆಗುತ್ತಪ್ಪ, ಅಥವಾ ಏನೋ ಒಂದು ಪರಿಹಾರ ಆಗತ್ತೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ ಬೆಳೆದೋಗಿರುತ್ತೆ. ಇದು ಪ್ರತಿಯೊಬ್ಬರಲ್ಲೂ ಇದೆ. ಇದನ್ನು ಮಾಡ್ತೀವಿ, ಇನ್ನೇನು ಮಾಡ್ತೀವಿ ನಾವು, ಇವ್ರಿಗೆ ಕೊಡ್ತೀವಿ, ಇವ್ರ ಹತ್ರ ನೋಡ್ತೀವಿ ಜಾತಕ ನೋಡಿದಾಗ ಮತ್ತಾರೋ ಬಂದು ಹೇಳ್ತಾರೆ, ಅಯ್ಯೋ ಅವ್ರು ಚೆನ್ನಾಗಿ ನೋಡ್ತಾರೆ ಅಲ್ಲಿ ಅಂತಾರೆ. ಆವಾಗ ಏನು ಮಾಡ್ತೀವಿ, ಇವರೆಲ್ಲ ಇದು ಹೇಳಿದಾರಲ್ವಾ, ಅವ್ರು ಚೆನ್ನಾಗಿ ಹೇಳ್ಬೋದೇನೋ ಅಂತ ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ಹೋದಾಗ ಅದು ಬೇರೆ ನಮ್ಗೆ ಇರುತ್ತೆ. ಯಾಕಂದರೆ ಪಂಚಾಂಗ ಬದಲಾಗಿರುತ್ತೆ ಅವರದ್ದು, ಬೇರೆ ಬೇರೆ ಪಂಚಾಂಗದವರು ಇರ್ತಾರೆ. ಅಲ್ಲಿ ಕೇಳಿದಾಗ ಮತ್ತೊಂದು ನಮ್ಗೆ ತಲೆ ಕೇಳುತ್ತೆ, ಅಯ್ಯಯ್ಯೋ ದೇವ್ರೆ, ಇದೇನು ಅಲ್ಲ ಹಾಗಂದ್ರು, ಇಲ್ಲಿ ಈಗಂದ್ರು, ಅಯ್ಯೋ ಯಪ್ಪ ಇದು ಆಗೋದು ಬೇಡಪ್ಪ, ಯಾವುದು ಬೇಡಪ್ಪ ಅಂತ ಸುಮ್ಮನಾಗ್ಬಿಡ್ತೀವಿ ನಾವು. ಆ ರೀತಿಯ ಒಂದು ಸಂದರ್ಭ. ಹಾಗಾದರೆ ಈಗ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ದುಡ್ಡು ಖರ್ಚು ಮಾಡಿ ಹೋಮನೇಮ ಮಾಡೋಕ್ಕಾಗಲ್ಲ ಅಂತಾದರೆ, ನನ್ನ ಸಬ್ಸ್ಕ್ರೈಬರ್ ಒಬ್ಬರು, ರಾಯರ ಭಕ್ತರೊಬ್ಬರು ಸರಳವಾದಂಥ ಒಂದು ಪರಿಹಾರವನ್ನು ಹೇಳಿದ್ದಾರೆ ನನಗೆ. ಅಮ್ಮ, ಹೀಗೆ ಮಾಡಿದರೆ ಖಂಡಿತ ನವಗ್ರಹಗಳಲ್ಲಿರುವಂಥ ಕೆಲವೊಂದು ದೋಷಗಳು ಪರಿಹಾರ ಆಗತ್ತೆ ಅಮ್ಮ ಅಂತ ಅಂದರು. ಹಾಗಾದ್ರೆ ಅದೇನು, ಅದು ಎಲ್ರಿಗೂ ಉಪಯೋಗ ಆಗೋಂಥದ್ದು, ಏನು ಕಷ್ಟದ್ದೇನಲ್ಲ. ಅದು ಒಂದು ಸಲ ತಂದುಕೊಂಡ್ರಾಯ್ತು, ಅದು ಖಾಲಿ ಆಗೋ ತನಕನೂ ನಾವು ಆ ಕೆಲಸನ ಮಾಡ್ತಾ ಇದ್ರಾಯ್ತು. ನಮ್ಮ ಮನೆಯಲ್ಲಿ ಈಗ ಪ್ರತಿಯೊಬ್ಬರು ಒಬ್ಬರಲ್ಲ ಒಬ್ರು ಕೆಲಸಕ್ಕೆ ಹೋಗ್ತಾನೆ ಇರ್ತಾರೆ ಅಲ್ವಾ. ಕೆಲವು ಮನೆಯಲ್ಲಂತೂ ಗಂಡ ಹೆಂಡತಿ ಮಕ್ಕಳು 3 ಜನ ಹೋಗ್ತಾರೆ. ಇನ್ನು ಕೆಲವ್ರ ಮನೆಯಲ್ಲಿ ಗಂಡ ಹೋಗ್ತಾರೆ, ಹೆಂಡತಿ ಹೋಗಲ್ಲ, ಹಿಂಗಿರುತ್ತೆ. ಅದು ಯಾರೇ ಹೋದು ಅವರು ತಿಂಗಳ ಸಂಬಳ ಬಂದ ತಕ್ಷಣ, ತಿಂಗಳದ್ದು ವಾರದ್ದು ಹೇಗೋ ಸಂಬಳ ಬಂದ ತಕ್ಷಣ ನೀವು ನವಧಾನ್ಯಗಳನ್ನು ಖರೀದಿ ಮಾಡಬೇಕು. ನವಧಾನ್ಯಗಳನ್ನು ಖರೀದಿ ಮಾಡಿ ನವಧಾನ್ಯಗಳನ್ನು ತಂದಿಟ್ಕೋಬೇಕು. ಮನೆಯಲ್ಲಿ ತಂದಿಟ್ಕೊಂಡು ದಿನಾ ಬೆಳಿಗ್ಗೆ, ಅದು ಹಿರಿಯವರಾದರೂ ಓಕೆ, ಇಲ್ಲ ಗಂಡ ಮಕ್ಕಳು ಪೂಜೆ ಮಾಡಲ್ಲ, ಹೆಂಡತಿ ಆದರೂ ನಾನು ಮಾಡ್ತೀನಿ, ಸರಿ ನೀವಾದರೂ ಓಕೆ, ಏನೂ ತೊಂದರೆ ಇಲ್ಲ. 1 ಮುಷ್ಟಿ ನವಧಾನ್ಯವನ್ನು ಕೈಯಲ್ಲಿ ತಗೋಬೇಕು. ಅದನ್ನೆಲ್ಲ ಪ್ಯಾಕೆಟೆಲ್ಲ ಒಡೆದು ಒಂದು ಇದಕ್ಕೆ ಹಾಕಿಟ್ಕೋಬೇಕು. 1 ಮುಷ್ಟಿ ಆಗೋಷ್ಟು ಧಾನ್ಯವನ್ನು ತಗೊಂಡು ಎಲ್ಲರ ಹೆಸರನ್ನ ಹೇಳಬೇಕು. ನಿಮ್ಮ ಮನೇಲಿ ಯಾರ್ಯಾರಿದ್ದಾರೆ, ಗಂಡ ಹೆಂಡತಿ ಮಕ್ಕಳು ಅತ್ತೆ ಮಾವ, ಮನೆಯಲ್ಲಿ ಯಾರಿದ್ದಾರೆ ಅವರಷ್ಟು ಜನರನ್ನು ಹೇಳಿ ನವಗ್ರಹಗಳಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ನವಧಾನ್ಯಗಳನ್ನು ಹೊರಗಡೆ ಇಡಬೇಕು. ನೀವು ಹೊರಗಡೆ ಇಡಬೇಕು. ಅದನ್ನು ಯಾರು ತಿನ್ನಬೇಕು? ಯಾರು ತಿಂದಾಗ ಈ ನವಗ್ರಹಗಳಲ್ಲಿ ಒಳ್ಳೆ ಶಕ್ತಿಗಳು ಬರುತ್ತೆ? ಹಕ್ಕಿಗಳು ಅದನ್ನು ತಿನ್ನಬೇಕು. ಆ ಹಕ್ಕಿಗಳು ಅದನ್ನು ತಿಂದಾಗ ತುಂಬ, ಯಾವ ಜಾತಕದಲ್ಲಿ ಅದು ಏನೇ ದೋಷ ಇರಲಿ ಅಮ್ಮ, ಅದರಲ್ಲಿ ಆ ಒಂದು ಏನು ಕೆಟ್ಟ ಶಕ್ತಿ ಅದು ಹಾಗಿದೆ ಹೀಗಿದೆ ಅಂತಾರಲ್ವಾ, ಅದನ್ನೆಲ್ಲ ದೂರ ಮಾಡುವಂಥ ಶಕ್ತಿ ಇರೋದು ನಾವು ನವಧಾನ್ಯಗಳನ್ನು ಹಕ್ಕಿಗಳಿಗೆ ಕೊಟ್ಟಾಗ ಮಾತ್ರ ಅಂತ ಹೇಳಿದರು. ಬಹುಶಃ ಅದು ನನ್ನ
ಯೂಟ್ಯೂಬ್ ಕುಟುಂಬದವ್ರಿಗೆ ಎಲ್ರಿಗೂ ಗೊತ್ತಾಗ್ಲಿ. ಮಾಡುವಂತ ಅಷ್ಟೇನು ದೊಡ್ಡ ಇದಲ್ಲ, ತರುವಂತ ಸ್ವಲ್ಪ ಜಾಸ್ತಿ ಎಷ್ಟಾಯ್ತು ಅಷ್ಟು ತಂದ್ಕೊಳ್ಳಿ. ನಿಮಗೆ ಏನು 1 ತಿಂಗಳಿಗೆ 2 ತಿಂಗಳಿಗೆ ಆಗೋಷ್ಟೇ ತಂದ್ಕೋಬೇಕು ಅಂತಿಲ್ಲ. ಸ್ವಲ್ಪ ಆದ್ರೂ ತೊಂದರೆ ಇಲ್ಲ, ಸ್ವಲ್ಪ ತಂದ್ಕೊಳ್ಳಿ, ಮತ್ತೆ ಮತ್ತೆ ಹೋಗಿ ತಂದ್ಕೊಳ್ಳಿ, ಅದೇನು ತೊಂದರೆ ಇಲ್ಲ. ಅದನ್ನ ತಂದಿಟ್ಕೊಳ್ಳಿ. ಇದೊಂದು ಸುಲಭವಾದಂಥ ವಿಧಾನ. ಇದೇನು ಅಲ್ಲೋಗಿ ಇಲ್ಲೋಗಿ ಭಟ್ರಿಗೆ ಇಷ್ಟು ಕೊಡಿ, ಹಂಗೆ ಮಾಡಿ ಹಿಂಗೆ ಮಾಡಿ ಅಂತೆಲ್ಲ ಅದು ಮಾಡೋದೇ ಜಾತಕದಲ್ಲಿ ಇರುವ ಪ್ರಕಾರ ಹೋಮ ಹವನಾದಿಗಳನ್ನ ಮಾಡೋದೆ. ಆದರೆ ಇದು ಒಳ್ಳೆ ಉತ್ತಮವಾದಂತಹ ಪೂಜೆ. ಯಾಕಂದ್ರೆ ಪಕ್ಷಿಗಳ ಹೊಟ್ಟೆಯನ್ನು ತುಂಬಿಸ್ತಾ ಇದ್ದೇವೆ ನಾವು. ಆ ಹೊಟ್ಟೆಯನ್ನು ತುಂಬಿದಾಗ ಅದೇನೋ ಗೊತ್ತಿಲ್ಲ, ಅವರಿಂದ ಆಶೀರ್ವಾದ ಸಿಗುತ್ತೆ, ಏನೋ ಇರಬೇಕು ನಮಗೆ. ಆಗ ಗ್ರಹಗಳಲ್ಲಿ ಚೈತನ್ಯ ಇರುತ್ತೆ, ಕೆಟ್ಟ ಏನು ದೋಷಗಳಂತ ಹೇಳ್ತಿರ್ತಾರೆ ಅದು ದೂರ ಆಗುತ್ತೆ ಅಂತ. ಅದಕ್ಕೆ ಪ್ರತಿಯೊಬ್ಬರು ಇವತ್ತಿಂದ ಈ 1 ತಿಂಗಳದ ಸಂಬಳ ಬಂದ ತಕ್ಷಣ ಇದನ್ನು ಖಂಡಿತವಾಗಿಯೂ ಎಲ್ಲರೂ ಮಾಡಿ. ಬಹುಶಃ ಏನು ಮಸ್ತು ತುಂಬ ಹಣ ಖರ್ಚಾಗುವಂಥದ್ದೇನಲ್ಲ. ಒಂದು ಸ್ವಲ್ಪ ತೆಗೆದು ದಿನ ಬೆಳಿಗ್ಗೆ ಎಲ್ಲರ ಮನೆ ಹೆಸರನ್ನು, ಮಕ್ಕಳ ಮನೆ ಹೆಸರು, ಗಂಡನ ಹೆಸರು ಎಲ್ಲ ಹೇಳಿ ಹೊರಗಡೆ ಹಕ್ಕಿಗೆ ತಿನ್ನಲಿಕ್ಕೆ ಕೊಡಿ. ಇದರಿಂದ ದೋಷ ಪರಿಹಾರ ಆಗುತ್ತೆ ಅಂತಾದರೆ ಇದು ಮಾಡೋಕ್ಕೆ ಏನು ಕಷ್ಟ ಇಲ್ಲ ಅಂದ್ಕೋತಾ ಇದ್ದೀನಿ. ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.